ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಡಿಶ್ಶು ಬ್ರೆಡ್ ಮಂಚೂರಿಯನ್ ಅಂತ. ಗೋಬಿ ಮಂಚೂರಿ ತಿಂದು ಬೇಜಾರಾದಾಗ ಈ ಥರ ಬ್ರೆಡ್ ಮಂಚೂರಿಯನ್ನು ಸಖತ್ತಾಗಿರುತ್ತೆ ಮತ್ತು ವೆರಿ ಈಸಿ ಮತ್ತು ಕ್ವಿಕ್ಕಾಗುತ್ತೆ. ತುಂಬಾ ಟೈಮ್ ತೊಗೊಳ್ಳಲ್ಲ. ನೋಡ್ಬೋದು, ನಾನಿಲ್ಲಿ ವೈಟ್ ಬ್ರೆಡ್ 6 ಬ್ರೆಡ್ ತೊಗೊಂಡಿದ್ದೇನೆ. ಒಂದು ತವ ಇಟ್ಕೊಳ್ಳೋಣ. ತವ ಇಟ್ಕೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆ ಸವರ್ಕೊಳ್ಳೋಣ. ಬಿಸಿ ಆದಮೇಲೆ ಆಮೇಲೆ ಈ ಥರ ಬ್ರೆಡ್ನ ತವ ಮೇಲೆ ಹಾಕಿಬಿಟ್ಟು ಎರಡು ಕಡೆ ಸ್ವಲ್ಪ ಕ್ರಂಚಿ ಆಗೋ ಥರ ಫ್ರೈ ಅಂದರೆ ಬೇಯಿಸ್ಕೊಳ್ಳೋಣ. ಇಲ್ಲ ನಿಮ್ಮ ಹತ್ರ ಟೋಸ್ಟರ್ ಇದ್ದರೂ ಟೋಸ್ಟರ್ ಒಳಗಡೆನೂ ಸ್ವಲ್ಪ ಬಟರ್ ಹಚ್ಚಿಬಿಟ್ಟು ಟೋಸ್ಟ್ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಮಂಚೂರಿಯನ್ನು ಎಲ್ಲ ಸಾಸಸ್ ಜೊತೆ ಹಾಕ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಕ್ರಂಚಿಯಾಗಿ ಇರಬೇಕಾಗತ್ತೆ ಬ್ರೆಡ್ಡು. ಅದಕ್ಕೋಸ್ಕರ ನಾನು ಇಲ್ಲಿ ಬಿಸಿ ಮಾಡ್ತಾಯಿದ್ದೀನಿ. ಇವಾಗ ಉಳಿದಿರೋ 2 ಬ್ರೆಡ್ಡನ್ನು ನಾವು ಬಿಸಿ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಬ್ರೆಡ್ ಟೇಸ್ಟ್ನು ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆಗಿದೆ ಇವಾಗ 6 ಬ್ರೆಡ್ಡು. ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು, ನಾನು ಮಾಮೂಲಿ ಸೈಜಲ್ಲಿ ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ದೊಡ್ಡದು ಚಿಕ್ಕದು ಬೇಕಂದರೆ ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೊಬೋದು. ಇವಾಗೆಲ್ಲ ಕಟ್ಟಾಗಿದೆ. ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನಲ್ಲಿ ಸ್ವಲ್ಪ 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ನಾನು ಯಾವಾಗಲೂ ಸಾಸಿವೆ ಜೀರಿಗೆಯಿಂದ ಒಗ್ಗರಣೆ ಶುರು ಮಾಡೋದು ನನಗಿಷ್ಟ. ಆಮೇಲೆ ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ವೆಜಿಟೇಬಲ್ ಏನು ಬೇಕಿಲ್ಲ. ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಳ್ಳೋಣ. ಇದು ಇದ್ದರೆ ಗರಂ ಮಸಾಲ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ನೋಡ್ಬೋದು ನೀವು, ಕಲರ್ ತುಂಬ ಚೆನ್ನಾಗಿ ಕಲರ್ ಬಿಟ್ಟಿದೆ. ಇವಾಗ ಟೊಮೆಟೊನ ಸೇರಿಸ್ಕೊಳ್ಳೋಣ, ಸಣ್ಣದಾಗಿ ಹೆಚ್ಕೊಂಡಿರೋವಂಥದ್ದು. ಆಮೇಲೆ ಕೊತ್ತಂಬರಿ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡ್ಬೋದು ನೀವು, ತುಂಬ ಕಲರ್ಫುಲ್ ಅನ್ನಿಸ್ತಾ ಇದೆ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋದು ಮರೆತುಬಿಟ್ಟೆ. ಅದಕ್ಕೋಸ್ಕರ ಮರ್ತ ಮೇಲೆ ಹೇಗೆ ಮಾಡೋದು ಅಂತ ಅಂತಿದ್ರೆ ನೀವು ಈ ಥರ ಎಲ್ಲ ವೆಜಿಟೇಬಲ್ ಒಂದು ಕಡೆ ಸೈಡಿಗೆ ಸರಿಸ್ಬಿಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದು. ಒಂದೇ ಒಂದು ಅರ್ಧ ನಿಮಿಷ ಈ ಥರ ಮಾಡಿದ್ರೆ ಅದು ಹಸಿ ಸ್ಮೆಲ್ ಸ್ವಲ್ಪ ಹೋದ್ಮೇಲೆ ಎಲ್ಲ ಜೊತೆ ಮಿಕ್ಸ್ ಮಾಡಿ ಅದು ಅದ್ರ ಜೊತೆ ಫ್ರೈ ಆಗುತ್ತೆ. ಇದೊಂದು ಟಿಪ್ಸು, ಮರೆತಾಗ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಆಮೇಲೆ ಒಂದೇ ಒಂದು ನಿಮಿಷ ಮುಚ್ಚಿಬಿಟ್ಟು ಎಲ್ಲ ವೆಜಿಟೇಬಲ್ ಕುದಿಸ್ಕೊಳ್ಳೋಣ. ಇವಾಗ ಸಾಸಸ್ ಹಾಕ್ಕೊಳ್ಳೋಣ. ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಬದಲಿಗೆ ನೀವು ರೆಡ್ ಚಿಲ್ಲಿ ಸಾಸ್ ಇದ್ರೂ ಮಾಡ್ಬೋದು. ಸಾರಿ ಫ್ರೆಂಡ್ಸ್, ಸೋಯಾ ಸಾಸು ಪಟ್ ಅಂತ ಬಿದ್ದುಬಿಡ್ತು 2 ಸ್ಪೂನು. ಅದಕ್ಕೆ 1 ಸ್ಪೂನ್ ನಾನು ತೆಗ್ದೆ. ಆಮೇಲೆ ಇಲ್ಲಿ ನಾನು ಸೇಜ್ವಾನ್ ಸಾಸ್ ಹಾಕ್ಕೊತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ. ಆಮೇಲೆ ಕೊನೆಗೆ 1 ಟೇಬಲ್ ಸ್ಪೂನ್ ಕೆಚಪ್ ಹಾಕ್ಕೊತಾ ಇದ್ದೀನಿ. ಡಾರ್ಕ್ ಸೋಯಾ ಸಾಸ್ ಆದರೂ ತೊಗೋಬೋದು ನೀವು, ಮಾಮೂಲಿ ಸೋಯಾ ಸಾಸ್ ಆದರೂ ತೊಗೋಬೋದು. ನಾನು 1 ಟೇಬಲ್ ಸ್ಪೂನ್ ಕೆಚಪ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಅಂದರೆ ಇನ್ನೊಂದು ಟೇಬಲ್ ಸ್ಪೂನು ಕೆಚಪ್ಪು ನೀವು ಸೇರಿಸ್ಕೋಬೋದು. ಆಮೇಲೆ 1 ಟೇಬಲ್ ಸ್ಪೂನ್ ವಿನೇಗರ್ ಸೇರಿಸ್ಕೊಳ್ಳಿ. ವಿನೇಗರ್ ಇಲ್ಲ ಅಂದರೆ ಹೀಗೆ ಫ್ರೆಶ್ ಲೆಮನ್ನ 1 ಟೇಬಲ್ ಸ್ಪೂನು ಸೇರಿಸ್ಕೊಳ್ಳಿ. ನನ್ನ ಹತ್ರ ಇತ್ತು, ಬಟ್ ಅದು ಎಕ್ಸ್ಪೈರ್ ಆಗಿತ್ತು. ಅದಕ್ಕೆ ಇವಾಗ ಏನು ಮಾಡೋದು ಅಂತ ಲೆಮನ್ನು ಹಾಕಿದ್ದೀನಿ ನಾನು. ಹೀಗೆ ಎಲ್ಲನೂ ಈವನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ವೆಜಿಟೇಬಲ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಒಂದು ಬೌಲಲ್ಲಿ ಎಲ್ಲ ಸಾಸಸ್ಗಳನ್ನು ಮಿಕ್ಸ್ ಮಾಡಿ ಕೂಡ ಇದರಲ್ಲಿ ಸೇರಿಸ್ಕೋಬಹುದು. ನೋಡ್ಬೋದು ನೀವು, ರೆಡಿಯಾಗಿದೆ ಇದು ಸಾಸು. ಎಲ್ಲ ಪ್ಯಾನಲ್ಲಿ ಈವನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಬ್ರೆಡ್ ಸೇರಿಸ್ಕೊಳ್ಳೋಣ. ನೋಡ್ಬೋದು ಎಷ್ಟು ಕ್ರಂಚಿ ಆಗಿದೆ ಬ್ರೆಡ್ಡು. ಇವಾಗ ಎಲ್ಲನೂ ಈವನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಅಷ್ಟೇ, ಎಲ್ಲ ಈವನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬ್ರೆಡ್ ಮಂಚೂರಿಯನ್ ರೆಡಿ. ಇದೊಂಥರ ಡಿಫ್ರೆಂಟ್ ರೆಸಿಪಿ. ನನಗೆ ಬ್ರೆಡ್ಡು ಮನೇಲಿ ಇದ್ದಾಗ ಒನ್ ಟೈಮ್ ನಾನು ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಅದೇ ಗೋಬಿ ಮಂಚೂರಿ, ಕಾರ್ನ್ ಮಂಚೂರಿ ತಿಂದು ಬೇಜಾರಾದಾಗ ಈ ಥರ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ನಾನಿವಾಗ ಸರ್ವ್ ಮಾಡ್ತಿದ್ದೀನಿ, ನೋಡ್ಬೋದು ನೀವು. ಅಲ್ವಾ ಫ್ರೆಂಡ್ಸ್, ತುಂಬ ಕ್ವಿಕ್ಕಾಗಾಯಿತು, ಈಸಿನೂ ಇದೆ. ಬಟ್ ಸಾಸಸ್ ಸ್ವಲ್ಪ ಬೇಕಾಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ಬಂದಿದೆ. ನಾನಿವಾಗ ಇಲ್ಲಿ ಸರ್ವ್ ಮಾಡಿದ್ದೀನಿ. 6 ಬ್ರೆಡ್ಡಲ್ಲಿ ಆಲ್ಮೋಸ್ಟ್ 2 ಮೆಂಬರ್ಸ್ ತಿನ್ಬೋದು. ನೋಡಿ ಫ್ರೆಂಡ್ಸ್, ಹೇಗಿದೆ, ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿ ಬಂದಿದೆ ಅಲ್ವಾ? ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.